27,000 ಜನ ಗೋರಕ್ಷಕರಿದ್ದಾರೆ. 4,550 ಜನ ಮಹಿಳಾ ಗೋರಕ್ಷಕರು, 426 ಜನ ಯೂನಿಟ್ ಆಫೀಸರ್ಸು, 7,000 ಜನ BA, MA, B.Ed, LLB ಪದವೀಧರರಿದ್ದಾರೆ. 7,000 ಜನ ಇದ್ದಾರೆ. SLC PUC ಪಾಸ್ ಮಾಡಿರೋರು ಬಿಟ್ಟು 7,000 ಜನ ಪದವೀಧರರಿದ್ದಾರೆ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 49 ವರ್ಷಗಳ ಇತಿಹಾಸದಲ್ಲಿ ಗೋರಕ್ಷಕರಿಗೆ ಕೇವಲ 1 ತಿಂಗಳು, 2 ತಿಂಗಳು, 3 ತಿಂಗಳು ಎಲ್ಲ ಡ್ಯೂಟಿ ಅದು ಸಾಂದರ್ಭಿಕ ಡ್ಯೂಟಿ. ಈ ಸಾಂದರ್ಭಿಕ ಡ್ಯೂಟಿ ಅಂದ್ರೆ ಗಣೇಶ್ ಬಂದೋಬಸ್ತು, ಹನುಮ ಜಯಂತಿ ಬಂದೋಬಸ್ತು, ಚುನಾವಣೆ ಬಂದೋಬಸ್ತು, ಸರ್ಕಾರಿ ಕಾರ್ಯಕ್ರಮದ ಬಂದೋಬಸ್ತುಗಳು ಮಾತ್ರ ನಮ್ಮನ್ನ ಬಳಸ್ಕೊಂತ ಇದ್ದಾರೆ. ಈ ಎಲ್ಲಾ ಸೇರಿ ಕೇವಲ 3 ತಿಂಗಳಾಗುತ್ತೆ. ನಾವು ಗೋರಕ್ಷಕರು ಪೊಲೀಸರ ತರ ಯೂನಿಫಾರ್ಮ್ ಹಾಕೊಂಡು ಅವ್ರ ಜೊತೆಗೆ ಸಾಥ್ ಕೊಟ್ಕೊಂಡು ಸರ್ಕಾರಕ್ಕೆ ಬಲವಾಗಿ ನಾವು ಸಹಕಾರ ಮಾಡಿಕೊಂಡು ಅವ್ರು ಹೇಳಿದ ಕರ್ತವ್ಯ ಎಲ್ಲ 49 ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಪಕ್ಕದ ಆಂಧ್ರ ರಾಜ್ಯದಲ್ಲಿ 365 ದಿನ ಕರ್ತವ್ಯ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಮೊನ್ನೆ 30,000 ಸಂಬಳ ಮಾಡಿದ್ದಾರೆ. 30,000 ಸಂಬಳ ಗೋರಕ್ಷಕರಿಗೆ. ಈ ದೇಶದಲ್ಲಿ 18 ರಾಜ್ಯಗಳಲ್ಲಿ ಗೋರಕ್ಷಕರಿಗೆ 365 ದಿನ ಕರ್ತವ್ಯ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನಾದ್ರೂ ಮಾಡಿ ಈ ಗೋರಕ್ಷಕರಿಗೆ ಇವ್ರಿಗೆ ಸೇವಾ ಭದ್ರತೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಈ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ, ಬಡವರ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ, ಬಡವರಿಗೆ ಗ್ಯಾರಂಟಿಗಳು ಕೊಟ್ಟಿದ್ದೀರಿ. ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಈ 27,000 ಜನ ಗೋರಕ್ಷಕರಿದ್ದಾರಲ್ಲ, ಹೋಮ್ ಗಾರ್ಡ್ಸ್, ಇವರಲ್ಲಿ ಶ್ರೀಮಂತರ ಸ್ವಾಮಿ, ನಾವೇನ್ ಶ್ರೀಮಂತರ? ಈ ಗೋರಕ್ಷಕರ ಪೋಷಕರಾಗಿ ನಾವು ಕೇಳ್ತಾ ಇದ್ದೀವಿ. ಇವತ್ತಲ್ಲ 27,000 ಜನ ಪೋಷಕರು ಬರಕ್ ರೆಡಿ ಇದ್ರು. ಆ 27,000 ಜನ ಪೋಷಕರಿಗೆ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು 49 ವರ್ಷಗಳಿಂದ ನಮ್ಮ ಬದುಕಿನ ಜೊತೆಗೆ ಆಟ ಆಡ್ತಾ ಇದೆ. ಗೋರಕ್ಷಕರ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಗೋರಕ್ಷಕರು ನೀವು ಕೇಳಿದ ಕಡೆ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಕಡೆ ಡ್ಯೂಟಿ ಮಾಡಕ್ ಮಾತ್ರ ಗೋರಕ್ಷಕರು ಬೇಕು. ಹನುಮ ಜಯಂತಿ, ದಸರಾ, ಗಣೇಶೋತ್ಸವ ಎಲ್ಲ ಬಂದೋಬಸ್ತಿಗೂ ಮಾತ್ರ ಗೋರಕ್ಷಕರು ಬೇಕಾಗಿದೆ. ಎಷ್ಟು ವರ್ಷಗಳಿಂದ ನಾವು 365 ದಿನ ಕರ್ತವ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೋ ಇದಕ್ಕೋ ಅಂತ ಹೇಳಿ ನಮ್ಮನ್ನು ಯಾಮಾರಿಸ್ತಾ ಇದೆ ಈ ಸರ್ಕಾರ.